ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ಶಿವ ವ್ಲಾಗ್ಸ್. ಎಲ್ಲರೂ ತಮ್ಮನೇಲಿ ನೋಡಿರ್ತೀರಾ ಯಾವುದ್ರ ಬಗ್ಗೆ ವ್ಲಾಗ್ ಆಗಿರುತ್ತೆ ಅಂತ. ಸೊ ನಾನಿವತ್ತು ನಮ್ಮ ಮನೆ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಏನಪ್ಪ ಅಂದರೆ ನಾನು ಮೊದಲೇ ಹೇಳ್ತೀನಿ, ಅಂದರೆ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನಿಮಗೆ, ಯಾಕಂದರೆ ಇದು ನಮ್ಮದು ಸ್ವಂತ ಮನೆಯಲ್ಲ, ನಾವು ರೆಂಟೆಡ್ ಹೌಸಲ್ಲೇ ಇರೋದು. ಇದು ರೆಂಟೆಡ್ ಹೌಸೇನೆ. ಸೊ ನಾನಿರೋದು ನಮ್ಮಮ್ಮನ ಜೊತೆ, ಅಂದರೆ ನಮ್ಮಮ್ಮ ಇದ್ದಾರಲ್ಲ, ನಮ್ಮ ತಾಯಿಯವ್ರ ಜೊತೆನೇ ನಾನು ನಮ್ಮ ಮನೆಯವ್ರು ಇರೋದು. ಸೊ ಅವರೊಬ್ಬರೇ ಇರೋದ್ರಿಂದ ನಾನು, ನಮ್ಮಮ್ಮ, ನಮ್ಮ ಹಸ್ಬೆಂಡ್ 3 ಜನ ಇರೋದು. ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಮತ್ತೆ ಒಂದ್ಸಲ ಹೇಳ್ತಾ ಈಗ ಹಾಗಿದ್ರೆ ಯಾಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾಕಂದರೆ ಯಾರೂ ಇಲ್ಲ ಗೈಸ್ ನಮ್ಮ ಮನೇಲಿ ವೀಡಿಯೋ ಮಾಡಿಕೊಡೋದಕ್ಕೆ. ನಾನೇ ಸೆಲ್ಫಿ ವೀಡಿಯೋದಲ್ಲಿ ವೀಡಿಯೋ ಮಾಡೋಣ, ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು ತೋರಿಸ್ಕೊಡ್ತೀನಿ ನಿಮಗೆ, ಆಯಿತಾ? ಓಕೆ, ಸ್ಟಾರ್ಟ್. ಏನಪ್ಪ, ನಮ್ಮದು ಫಸ್ಟ್ ಫ್ಲೋರೇನೇ ಮನೆ ಇರೋದು. ಈ ಥರ ಫಸ್ಟ್ ಬಂದಷ್ಟನ್ನ ನೋಡಿ ಗೈಸ್, ಇದು ನಮ್ಮ ಮನೆ. ಇಲ್ಲಿ ಸ್ಟಾರ್ಟಿಂಗ್ ಒಂದು ತುಳಸಿ ಗಿಡ ಇಟ್ಟಿದ್ದೀವಿ ನೋಡಿ. ಇದು ತಂದೆ ಇಟ್ಟಾಗ ತುಂಬ ಚಿಕ್ಕದು ತುಳಸಿ ಗಿಡ, ಇವಾಗ ಸ್ವಲ್ಪ ಬೆಳೆದಿದೆ ಗೈಸ್ ನೋಡಿ. ಇವಾಗೆಲ್ಲ ಪೂಜೆ ಮಾಡಿ, ಸೊ ಮಂಡೇ ಅಲ್ವಾ, ದೇವ್ರ ದೀಪ ಎಲ್ಲ ಹಚ್ಚಿದ್ದೀನಿ. ಸೊ ಹಾಗಾಗಿ ಇಲ್ಲಿಗೂ ಗಂಧ ಕಡಿ ಇಟ್ಟು, ಇಲ್ಲೊಂದು ಆಲುವೆರಾದಿದೆ ಎಲ್ಲ ನೋಡಿ, ಈ ಥರ ಇದೆ. ಸ್ಟಾರ್ಟಿಂಗ್ ಒಳಗಡೆ ಹೋದರೆ, ಫಸ್ಟು ಒಳಗಡೆ ಬಂದ ತಕ್ಷಣ ಇದೊಂದು ಚಿಕ್ಕದೊಂದು ಹಾಲಿದೆ ಗೈಸ್, ಚಿಕ್ಕದೊಂದು ಹಾಲಿದೆ. ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ಗಳನ್ನ ಇಟ್ಟಿದ್ದೀವಿ. ಅಂತರೂ ತುಂಬ ಜಾಗ ಕಮ್ಮಿ ಇರೋದ್ರಿಂದ ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀವಿ ಗೈಸ್. ನಾವು ಈ ಮನೆಗೆ ಬಂದು ಒಂದು 2 ಇಯರ್ಸ್ ಆಗಿದೆ, ಎಕ್ಸಾಕ್ಟಾಗಿ ನಮಗೂ ಗೊತ್ತಿಲ್ಲ, 2 ಇಯರ್ಸ್ ಆಗಿದೆ ಅನ್ಕೋತೀನಿ. ನೋಡಿ, ಇಲ್ಲಿ ಫಸ್ಟಿಗೆ ಬಂದ ತಕ್ಷಣ ನಿಮಗೆ ಸೋಫಾ ಕಾಣಿಸ್ತಿದೆಯಲ್ಲ, ಈ ಸೋಫಾ ತೊಗೊಂಡು, ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಆವಾಗ ನಾನು ವರ್ಕ್ ಹೋಗ್ತಿದ್ದೆ ಗೈಸ್ ಮುಂಚೆ ಮೈಸೂರಲ್ಲಿ. ಸೊ ಆವಾಗ ತೊಗೊಂಡಂಥ ನಮ್ಮನೆ ಫಸ್ಟ್ನೇ ಸೋಫಾ, ಬಟ್ ಈ ಸೆಕೆಂಡ್ ಸಲ ತೊಗೊಂಡಿದ್ದು. ಅದು ನಮ್ಗೆ ಗೊತ್ತಿರೋರ ಹತ್ರನೇ ತೊಗೊಂಡಿದ್ದು. ಎಲ್ಲ ಚೇಂಜ್ ಮಾಡಬೇಕು ಗೈಸ್, ಎಲ್ಲ ಹಂಗೆ ಇಟ್ಟಿದ್ದೀನಿ. ಇವಾಗ ಹಬ್ಬದಲ್ಲಿ ಎಲ್ಲ ಚೇಂಜ್ ಮಾಡಿದ್ದಲ್ವ. ಇದೊಂದಿದೆ, ಇದು 3 ಸೆಟ್ ಇದೆ. ಸೊ ಇದೊಂದು ಮತ್ತು ಇದೊಂದಿದೆ ಗೈಸ್. ಮತ್ತು ಇನ್ನೊಂದು ಒಳಗಡೆ ರೂಮಲ್ಲಿ ಇಟ್ಟು ನಿಮಗೆ ತೋರಿಸಿ ನೋಡಿ. ಇಲ್ಲೊಂದು ನಮ್ಮಮ್ಮ ಮಲ್ಕೊಳ್ಳೋಕ್ಕೆ ಅದೊಂದು ದಿವಾನ್ ಕಟ್ಟಿದೆ. ಒಳಗಡೆ ಜಾಗ ಇಲ್ಲ ಗೈಸ್, ಸೊ ಥರ ಇದೆ. ಲೈಟ್ ಆನ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಬಂದರೆ ಒಂದು ಡ್ರೆಸ್ಸಿಂಗ್ ಮಿರರ್ ಇಟ್ಟಿದ್ದೀನಿ ಗೈಸ್, ನೋಡಿ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಅದ್ರ ಬಗ್ಗೆ ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ, ನೀವು ನೋಡಿದರೆ ಗೊತ್ತಾಗುತ್ತೆ. ಇಲ್ಲೊಂದು ಫ್ರಿಡ್ಜ್ ಇಟ್ಟಿದ್ದೀವಿ ಗೈಸ್. ಇದು ಅಷ್ಟೇ, ನಾವು ಮೈಸೂರಲ್ಲಿ ಇದ್ದಾಗಲೇ ತೊಗೊಂಡಿದ್ದು, ವರ್ಕ್ ಮಾಡಬೇಕಾದ್ರೆ. ಸೊ ನನಗೆ ಯಾರು ನಾನು ಮುಂಚೆ ವರ್ಕ್ ಮಾಡ್ತೀನಿ, ಅವರು ಮ್ಯಾಮ್ ಕೊಟ್ಟಿದ್ದು ನನಗೆ. ಅವ್ರ ಹತ್ರನೇ ನಾನು ತೊಗೊಂಡಿದ್ದು ಗೈಸ್. ಇದು ನೋಡಿ, ಇಲ್ಲೊಂದು ಟೆಡ್ಡಿ ಇಟ್ಟಿದ್ದೀನಿ ಅಷ್ಟೇ. ಮತ್ತು ಹಾಲಲ್ಲಿ ಇದೊಂದು ಬಳೆ ಸ್ಟ್ಯಾಂಡ್ ಇದೆ. ಇಲ್ಲೊಂದು ನಮ್ಮ ಮದುವೆಗೆ ಬಂದಿದ್ದ ಗಿಫ್ಟು ಗೈಸ್, ಇದು ಅದೊಂದಿದೆ ನೋಡಿ. ಇದು ಹಾಲು ನಮ್ಮನೆ. ಇಲ್ಲಿ ಬಂದರೆ ಇದು ನೋಡಿದ್ರಿ ಅಲ್ವಾ, ಇಲ್ಲಿ ನೋಡಿ, ಇಲ್ಲೊಂದು ನನ್ನ ಫೋಟೋ ಇದೆ ಗೈಸ್. ಇದ್ರಲ್ಲಿ ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ ನೋಡಿ. ಇಲ್ಲೊಂದು ಫೋಟೋ ಇದೆ. ಇದು ನನ್ನ ತಂಗಿ ಕಾಣಿಸ್ತೇನೆ ಅನಿಸುತ್ತೆ. ಇದು ನನ್ನ ತಂಗಿ ಮತ್ತು ಅವರ ಯಜಮಾನ್ರು ಫೋಟೋ, ಇಬ್ಬರು ಜೋಡಿ ಇರೋದು. ನನ್ನ ಎಂಗೇಜ್ಮೆಂಟ್ದು ಗೈಸ್ ಇದು ಫೋಟೋ. ನನ್ನ ಎಂಗೇಜ್ಮೆಂಟಲ್ಲಿ ಅವರು ತೆಗೆಸಿರೋಂಥದ್ದು. ಅಂದರೆ ಇದು ನನ್ನ ತಂಗಿ ಇದ್ದಾಳಲ್ಲ, ಅದು. ಸೊ ನೋಡಿರಲ್ವ. ಮತ್ತು ಏನಂದರೆ ನಮ್ಮ ಪುಟ್ಟು ಟಿ ವಿ ಗೈಸ್, ನೀವು ನೋಡಿರ್ಬೋದು, ಎಲ್ಲರ ಮನೇಲಿ ಎಷ್ಟೆಷ್ಟು ದೊಡ್ಡ ಟಿ ವಿ ಇರುತ್ತೆ. ಬಟ್ ನಮಗೆ ಸಾಕು ಇದೇನೆ, ಇದರಲ್ಲಿ ಎಲ್ಲ ಟಿ ವಿಲೂ ಒಂದೇ ಬರೋದು. ನಮಗೆ ಈ ಟಿ ವಿನೇ ಸಾಕು ಗೈಸ್. ಇದನ್ನೂ ಅಷ್ಟೇ, ಇದನ್ನ ತೊಗೊಂಡು ನಾವೊಂದು ಏನು ಗೊತ್ತಾ, ನಾವು ಈ ಟಿ ವಿನ ತೊಗೊಂಡು ಆಲ್ಮೋಸ್ಟ್ ನಾವು ಊರಲ್ಲಿದ್ದಾಗ ತೊಗೊಂಡಿದ್ದು ಗೈಸ್. ಅವಾಗ ತೊಗೊಂಡಿದ್ದು ಈ ಟಿ ವಿ ಬಂದು 2,500 ಗೈಸ್. ಅವಾಗ ತೊಗೊಂಡಿದ್ದು ನಮ್ಮಮ್ಮ, ಆಯಿತಾ? ನಮ್ಮಮ್ಮ ಕೆಲಸ ಮಾಡಿ ತೊಗೊಂಡಿದ್ದು ಅವಾಗ ನಮಗೆ ಇದ್ದಿದ್ದೇ ಹೆಚ್ಚು. ಅವಾಗ ನಾವೆಲ್ಲ ಚಿಕ್ಕ ಮಕ್ಕಳು, ಏನೋ ಒಂದು 3rd ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡು ಇದ್ವಿ ಅನಿಸುತ್ತೆ. ಅವಾಗ ತೊಗೊಂಡಿದ್ದು ನಮ್ಮಮ್ಮ ಇದ್ದು. ಬಟ್ ಇವಾಗಲೂ ಎಷ್ಟು ಚೆನ್ನಾಗಿ ಓಡುತ್ತೆ ಅಂದರೆ, ಅದಕ್ಕೆ ಗೈಸ್ ಇದನ್ನೆಲ್ಲೂ ನಾವು ಇಟ್ಟಿಲ್ಲ. ನಮ್ಗೆ ಯಾವ್ದು ಟಿ ವಿನೂ ಬೇಡ, ಸಾಕು ಇದೆ. ಆಮೇಲೆ ನೋಡಿದ್ರಲ್ಲೂ ಇದು ಹಾಲು. ನಮ್ಮನೇಲಿ ಫೋಟೋ ಫ್ರೇಮ್ಸ್ ಎಷ್ಟಿದೆ ಅಂದರೆ ನೋಡಿ, ಇಲ್ಲೆಲ್ಲ ಫೋಟೋ ಫ್ರೇಮ್ಸ್ ಇಟ್ಟಿದ್ದೀನಿ. ಎಲ್ಲ ಫೋಟೋಸ್ ಫ್ರೇಮ್ಸ್ ನೋಡಿ ಗೈಸ್. ಇಲ್ಲೊಂದು ಫೋಟೋಸ್. ಇದು ಈಗ ರೀಸೆಂಟಾಗಿ ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು, ಅವಾಗ ನಮ್ಮ ಅಣ್ಣ ಕೊಟ್ಟಿದ್ದು ಗೈಸ್.
ನಮ್ಮ ಅಣ್ಣ ಅಂತಿದ್ದಾರೆ, ಅವ್ರು ಕೊಟ್ಟಿದ್ದು. ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ಇಲ್ಲಿ ಫೋಟೋ, ನಾನು ನಮ್ಮ ಹಸ್ಬೆಂಡಿದು ಆಯಿತಾ. ಆಮೇಲೆ ಇದೊಂದಿದೆ ಗೈಸ್, ಇದು ಚಾಮುಂಡಿ ಬಿದ್ದೆ ಹೋಯ್ತು. ಇಲ್ಲೊಂದಿದೆ ನೋಡಿ, ಚಾಮುಂಡಿ ಬೆಟ್ಟದಲ್ಲಿ ನಾನು ನನ್ನ ತಂಗಿ ತೆಗೆಸ್ಕೊಂಡಿರೋಂಥ ಫೋಟೋ. ಆಮೇಲೆ ಇದೊಂದಿದೆ ನೋಡಿ, ಫ್ಯಾಮಿಲಿ, ನಮ್ಮಮ್ಮ, ಇದು ನಮ್ಮಮ್ಮ, ನಾನು ತಂಗಿ, ನಾನು, ನಮ್ಮ ಮನೆಯವರು. ಇದು ನಮ್ಮ ಚಿಕ್ಕಮ್ಮವ್ರ ಮಗ ಗೈಸ್, ನೀವು ನೋಡಿದ್ದೀರಾ ವೀಡಿಯೋದಲ್ಲಿ, ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮೇಲೆ ಬಂದರೂ ಅಷ್ಟೇ, ಅದು ನಮ್ಮ ಪಪ್ಪ ನಮ್ಮಮ್ಮ ಇರೋದು. ಜೋರಾಗಿ ಬಾಗಿಲು ಸೌಂಡ್ ಆಗೋಯ್ತು. ನಮ್ಮ ಪಪ್ಪ ನಮ್ಮಮ್ಮ ಗೈಸ್. ಕಾರಣಾಂತಗಳಿಂದ ನಮ್ಮ ಪಪ್ಪ ನಮ್ಮ ಜೊತೆ ಇಲ್ಲ ಸದ್ಯಕ್ಕೆ, ನಮ್ಮಮ್ಮ ನಾನಿಬ್ಬರೇ ಇರೋದು. ಈ ಫೋಟೋ ಯಾವುದು ಅಂತ ಕೇಳ್ತಾ ಇದ್ದೀರಾ? ಈ ಫೋಟೋ ನಾನು ಹಾಸ್ಟೆಲಲ್ಲಿ ಓದಿದ್ದು ಗೈಸ್. ಸೊ ಇದು ಮೆಮೊರಿ ಫೋಟೋ, ಒಂದು ಗ್ರೂಪ್ ಫೋಟೋ ಕೊಟ್ಟಿದ್ದಾರೆ 10th ಸ್ಟ್ಯಾಂಡರ್ಡ್ದು. 5th to 10th ನಾನು ಹಾಸ್ಟೆಲಲ್ಲೇ ಓದಿದ್ದು ಮುರಾರ್ಜಿಲಿ. ಸೊ ಅದ್ರದ್ದು ಗ್ರೂಪ್ ಫೋಟೋ ಗೈಸ್, ಅದಕ್ಕೆ ನೆನಪಿಗೋಸ್ಕರ, ಅದೆಲ್ಲ ನೆನಪು ಮರೆಯೋಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ ಗೈಸ್, ಜಾಗ ಎಲ್ಲ ಇಡೋಕ್ಕೆ ನನಗೆ. ಅದೇ ನೋಡಿ ನಂದು ಎಂಗೇಜ್ಮೆಂಟ್ ಫೋಟೋ ಗೈಸ್, ಇದು ನನ್ನ ಮೋಸ್ಟ್ ಫೇವ್ರೇಟ್ ಫೋಟೋ ಇದು. ಅದೆಲ್ಲ ನನ್ನ ಫೋಟೋ ಒಂದು ಕ್ಲಾಕ್ ಇಟ್ಟು ನೋಡಿದ್ದೀರಾ, ನಿಮಗೆ ಡ್ರೆಸ್ಸಿಂಗ್ ಮಿರರ್ದು ತೋರಿಸಿದ್ದು ನಿಮಗೆ ಬ್ಲಾಗು. ಇದಿಷ್ಟು ಹಾಲು ಗೈಸ್ ನೋಡಿ, ಎಷ್ಟು ಪುಟ್ಟ ಮನೆ ನಮ್ಮದು. ಪುಟ್ಟ ಮನೆ ಆದರೂ ಪರವಾಗಿಲ್ಲ, ಚೆನ್ನಾಗಿ ಎಷ್ಟೋ ಡೈಲಿ ಹಿಂಗೆ ಇಟ್ಟಿರ್ತೀನಿ ನಾನು ಮನೇನ, ಬೆಳಗ್ಗೆನೆಲ್ಲ ಕೆಲಸ ಮುಗಿಸಿ. ಸೊ ನಿಮ್ಗೆ ಇವಾಗ ಹಾಲ್ ನೋಡಿದ್ರಿ ಅಲ್ವಾ, ಹಾಲ್ನ ರೂಮ್ ತೋರಿಸ್ತೀನಿ ಗೈಸ್. ಇದೊಂದು ರೂಮ್ ಇದೆ, 1 BHK ಹೌಸು. ಇದೊಂದು ರೂಮ್ ಇದೆ ಗೈಸ್ ನೋಡಿ, ಇಲ್ಲೊಂದು ಮಂಚ ಇಟ್ಟಿದ್ದೀವಿ ನೋಡಿ. ಇಲ್ಲೊಂದು ರೀಲ್ಸ್ ಮಾಡೋಕ್ಕೇನೋ ತಕ್ಕ ಮಟ್ಟಿಗೆ ರೀಲ್ಸ್ ಮಾಡೋಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿನಿ ಗೈಸ್. ಆಮೇಲೆ ಅದು ನಮ್ಮದು ಗಾಡ್ರೇಜ್ ಬೀರು. ಇಲ್ಲಿ ಕಬೋರ್ಡ್ ಇದೆ ಗೈಸ್, ಇದೆಲ್ಲ ಡ್ರೆಸ್, ಸ್ಯಾರಿಗಳು, ನಮ್ಮಮ್ಮಂದು ನಂದೆಲ್ಲ ನೋಡಿ ಗೈಸ್. ಬೆಳಿಗ್ಗೆ ಎದ್ದ ತಕ್ಷಣ ಕಿಟಕಿ ಓಪನ್ ಮಾಡಿ ಅಂದರೆ ಚೆನ್ನಾಗಿ ಅನಿಸುತ್ತೆ, ಏನೋ ಒಂಥರ ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ಯಾವಾಗಲೂ ನಾನು ಕಿಟಕಿ ಓಪನ್ ಮಾಡಿ ಇರ್ತೀನಿ. ಕಣ್ಗೇನೋ ಹೋಯ್ತು. ಅದಿಷ್ಟು ನಮ್ಮದು ರೂಮು ಗೈಸ್, ಇಷ್ಟು ನಮ್ಮದು ರೂಮ್. ಇಲ್ಲಿ ಒಂದು 3 ಹ್ಯಾಂಡ್ ಬ್ಯಾಗ್ ಇಟ್ಟಿದ್ದೀನಿ. ಇದೊಂದು ಇದು ಯಾವಾಗಲೂ ಇದು ಜಾಸ್ತಿ ಯೂಸ್ ಮಾಡ್ತೀನಿ. ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಇದೊಂದು ಜಾಸ್ತಿ ಯೂಸ್ ಮಾಡ್ತೀನಿ ಗೈಸ್ ಅಷ್ಟೇ. ಇವಾಗ ರೂಮ್ ನೋಡಿದ್ರಿ ಅಲ್ವಾ. ಇವಾಗ ನೆಕ್ಸ್ಟು ಹಿಂಗೆ ಬಂದರೆ ದೇವ್ರ ಮನೆ ಇದೆ ಗೈಸ್. ಇಲ್ಲಿ ಕಡೆ ದೇವ್ರ ಮನೆ ಇದೆ, ತೋರಿಸ್ತೀನಿ ನಿಮಗೆ. ನಮಗೆ ದೇವ್ರ ಮನೆ ಮತ್ತು ಅಡುಗೆ ಮನೆ ಎರಡು ಪಕ್ಕನೇ ಇದೆ. ಲೈಟ್ ಹಾಕ್ತೀನಿ ರೀ ಗೈಸ್ ನೋಡಿ. ಇವತ್ತು ಮಂಡೇ ಆಗಿರೋದ್ರಿಂದ ದೀಪ ಎಲ್ಲ ಹಚ್ಚಿದ್ದೀನಿ, ನೋಡ್ಬೋದು ನೀವು. ಲೈಟ್ ಆನ್ ಮಾಡಿದ್ದೀನಿ. ಸುಮಾರು ಫೋಟೋಸ್ ಇದೆ, ದೇವ್ರ ಫೋಟೋಸು. ವೆಂಕಟೇಶ್ವರ ಸ್ವಾಮಿ ಮತ್ತು ನಾವು ಟ್ರಿಪ್ ಹೋಗಿದ್ವಿ, ಮತ್ತು ಚೌಡಮ್ಮ, ಸಿಗಂದೂರು ಚೌಡೇಶ್ವರಿದು, ನಮ್ಮ ರಾಯರದು ಇದೆ ಗೈಸ್. ರಾಯರದು, ವೆಂಕಟೇಶ್ವರ ಸ್ವಾಮಿದು, ಚಾಮುಂಡೇಶ್ವರಿದು ಕಲಸನ ಈ ಥರ ಇಟ್ಟಿದ್ದೀವಿ. ಇದು ನಮ್ಮ ಮನೆಯ ಈ ಥರ ಕತ್ಲಲ್ಲಿ ಈ ಥರ ಇದೆ ಗೈಸ್. ರಂಗೋಲಿ ಎಲ್ಲ ನಾನೇ ಬಿಡಿಸಿರೋದು, ಮಂಡ್ಯ ಆಗಿರೋದ್ರಿಂದ ವಾರ ಮಾಡಿದ್ದೀನಿ. ಸೊ ಹಿಂಗೆ ಬಂದರೆ ಲೈಟ್ ಆನ್ ಮಾಡ್ತೀನಿ ರೀ. ಹಿಂಗೆ ಬಂದರೆ ನಮ್ಮದು ಚಿಕ್ಕದು ಅಡುಗೆ ಮನೆ ಗೈಸ್. ಇದೇ ನಮ್ಮ ಅಡುಗೆ ಮನೆ, ನೋಡ್ಬೋದು ನೀವು. ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಬೆಳಗ್ಗೆನೇ ತೆಗೆದಿಟ್ಟಿದ್ದೀನಿ. ಎಲ್ಲ ಎಷ್ಟಿದೆ. ಆ ಕಬೋರ್ಡಲ್ಲೆಲ್ಲ ತುಂಬ ಪಾತ್ರೆಗಳಿದೆ ಗೈಸ್, ಮತ್ತು ಡ್ರಮ್ಗಳು, ದೊಡ್ಡ ದೊಡ್ಡ ಡ್ರಮ್ಗಳೆಲ್ಲ ಇದೆ. ಎಲ್ಲ ಕಬೋರ್ಡ್ಗೆ ಹಾಕ್ಬಿಟ್ಟಿದ್ದೀವಿ, ನೋಡ್ಬೋದು ನೀವು. ಎಲ್ಲ ಕಬೋರ್ಡ್ಗೆ ಹಾಕಿದ್ದೀನಿ. ಅದು ಹತ್ತಕ್ಕಾಗಲ್ಲ ನನಗೆ ಫುಲ್ ಮೇಲೆ ಇವಾಗ. ಈ ಥರ ಎಲ್ಲ ಜೋಡಿಸಿಕ್ಕಿದ್ದೀನಿ ಗೈಸ್. ಆಮೇಲೆ ಮಾಮೂಲಿ ನೀರು ಕುಡಿಯೋದು ಇಟ್ಟಿದ್ದೀನಿ. ಪಾತ್ರೆ ಇನ್ನೂ ಜೋಡಿಸಿಲ್ಲ. ಇದು ನಮ್ಮ ಪುಟ್ಟ ಕಿಚನ್, ಅಡುಗೆ ಮನೆ ನೋಡಿ. ಪುಟ್ಟ ಅಡುಗೆ ಮನೆ ಗೈಸ್ ಇದು, ನೋಡಿರಿ ಅಲ್ವಾ. ಮತ್ತು ವಾಶ್ರೂಮ್ ಪಕ್ಕನೇ ಒಂದು ಸಿಂಕ್ ಇದೆ ಗೈಸ್. ಸಿಂಕ್ ಇದೆ, ಜಾಸ್ತಿ ಏನು ಯೂಸ್ ಮಾಡಲ್ಲ ನಾವು. ಇದು ನಮ್ಮ ಮನೆಯ ಹೋಮ್ ಟೂರು ಗೈಸ್. ಸಾಕೆಲ್ಲ ಇಟ್ಟಿದ್ದೀವಿ ಇಲ್ಲೇ.
ಈಚೆ ಕಡೆ ನೋಡಿದ್ರಲ್ಲ, ನಮ್ಮದು ಚಿಕ್ಕ ಮನೆ, ಪುಟ್ಟ ಹೋಮ್ ಟೂರ್ ಅಷ್ಟೇ. ಇದೇ ಗೈಸ್ ನಾವು ಇರೋವಂಥ ಮನೆ. ಸೊ ನೋಡಿದ್ರಿ ಅಲ್ವಾ, ಇದ್ರ ಮೇಲೆಲ್ಲ ಹೋದರೆ ಟೆರೆಸ್ ಸಿಗುತ್ತೆ. ಎಲ್ಲ ಅಕ್ಕಪಕ್ಕ ಒಂದು ಟೋಟಲ್ ಒಂದು 6 ಮನೆ ಇದೆ ಗೈಸ್, ಎಲ್ಲ ಸೇರಿಸಿ. ಡಬಲ್ ಬೆಡ್ರೂಮ್ಸ್ ಇದೆ, ಸಿಂಗಲ್ ಬೆಡ್ರೂಮ್ ಇದೆ. ನೋಡಿ ಮಳೆ ಬರ್ತಾ ಇದೆ ನೋಡಿ, ಮಳೆ ಬರ್ತಾ ಇದೆ. ಇದು ನಮ್ಮ ಮನೆಯ ಹೋಮ್ ಟೂರ್ ಗೈಸ್. ಓಕೆ, ಸೊ ಏನಿಲ್ಲ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆಲ್ಲ ಅಂತ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್, ಆಯಿತಾ? ಸಪೋರ್ಟ್ ಮಾಡಿ. ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಕಮೆಂಟ್ ಮಾಡಿ ಗೈಸ್ ಯಾವ ಥರ ವ್ಲಾಗ್ ಮಾಡಬೇಕು ಅಂತ. ಸೊ ಇದು ಬಿಗಿನಿಂಗ್ ಆಗಿರೋದ್ರಿಂದ ನಾನು ಮುಂಚೆನೇ ನಿಮಗೆ ಹೇಳಿದ್ದೀನಿ, ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಅಷ್ಟು ಐಡಿಯಾ ಇಲ್ಲ, ಆಯಿತಾ, ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂತ. ಸೊ ನಾನು ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಕಮೆಂಟ್ ಮಾಡಿ ಯಾವ ಥರ ವ್ಲಾಗ್ಸ್ ಬೇಕು ಅಂತ, ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.